ಧರ್ಮಸ್ಥಳದ ನೂರಾರು ಶವವನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಇದೀಗ ವಿಚಾರಣೆ ಆರಂಭ ಆಗಿದೆ. ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ ಈ ಒಂದು ಪ್ರಕರಣವನ್ನು ಎಸ್ಐಟಿ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಆರಂಭ ಆಗಿದೆ. ಅಧಿಕೃತವಾಗಿ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕ ದೂರುದಾರನ ವಿಚಾರಣೆ ಆರಂಭ ಆಗಿದೆ. ಮಂಗಳೂರು ನಗರದ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ ಡಿಐಜಿ ಸಮ್ಮುಖದಲ್ಲಿ ಅನಾಮಿಕ ದೂರುದಾರನ ವಿಚಾರಣೆ ನಡೀತಾ ಇದೆ. ಅನಾಮಿಕನ ಹೇಳಿಕೆ ವಿಡಿಯೋ ಮಾಡಲಿರುವಂತಹ ಎಸ್ಐಟಿ ಅನಾಮಿಕನನ್ನ ವಿಚಾರಣೆಗೆ ಕರೆತಂದಿದ್ದಾರೆ ವಕೀಲರ ನಿಯೋಗ. ನೂರಾರು ಶವದ ಈ ಒಂದು ಪ್ರಕರಣ ಧರ್ಮಸ್ಥಳದ್ದು. ಸಾಕ್ಷಿದಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅವರು. ಅಧಿಕೃತವಾಗಿ ಇದೀಗ ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಆರಂಭ ಆಗಿದೆ. ಅನಾಮಿಕ ದೂರುದಾರನ ವಿಚಾರಣೆ ಆರಂಭ ಆಗಿರುವಂಥದ್ದು ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ. ಆತನನ್ನು ಮುಂದೆ ಕೂರಿಸಿಕೊಂಡು ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಡಿಐಜಿ ಸಮ್ಮುಖದಲ್ಲಿ ಅನಾಮಿಕ ದೂರುದಾರನ ವಿಚಾರಣೆ ನಡೀತಾ ಇದೆ. ಇವೆಲ್ಲವನ್ನು ಕೂಡ ವಿಡಿಯೋ ಸಾಕ್ಷಿಯಾಗಿ ಅದನ್ನು ವಿಡಿಯೋ ಚಿತ್ರೀಕರಿಸಿಕೊಳ್ಳಲಾಗತ್ತೆ. ಹೇಳ್ತಾ ಇದ್ವಿ ನಾವು, ಹೌ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಎಸ್ಐಟಿ ತನ್ನ ತನಿಖೆಯನ್ನು ಮಾಡುತ್ತೆ. ಈಗ ಸಾಕ್ಷಿದಾರನನ್ನು ಮುಂದಿಟ್ಟುಕೊಂಡು ವಿಚಾರಣೆ ಮಾಡುವಂಥದ್ದು ಬಹುಮುಖ್ಯವಾದಂತಹ ಪಾತ್ರ ಈ ಒಂದು ಪ್ರಕರಣದಲ್ಲಿ. ಅಧಿಕೃತವಾಗಿ ಕೇಸ್ ತೆಗೆದುಕೊಂಡಾಯಿತು ಎಸ್ಐಟಿ. ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಾಯಿತು. ಎಲ್ಲ ಪೂರ್ವ ತಯಾರಿ ಪೂರ್ವ ಸಿದ್ಧತೆಯೊಂದಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆ ಜೊತೆಗೆ ಇದೀಗ ಸಾಕ್ಷಿದಾರನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಡಿಐಜಿ ಸಮ್ಮುಖದಲ್ಲಿ ಇದೀಗ ಸಾಕ್ಷಿದಾರನನ್ನು ಮುಂದೆ ಕೂರಿಸಿಕೊಂಡು ಇವರ ವಿಚಾರಣೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಎಲ್ಲಿದ್ರಿ ತಾವು, ಎಷ್ಟು ವರ್ಷ ಕೆಲಸ ಮಾಡಿದ್ರಿ, ಎಷ್ಟು ವರ್ಷ ಧರ್ಮಸ್ಥಳದಲ್ಲಿ ಇದ್ರಿ, ಏನೇನಾಯಿತು, ಏನೀತ ಹೇಳಿರುವಂಥದ್ದು ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ನಲ್ಲಿ ಕೋರ್ಟ್ನಲ್ಲಿ. ಹೀಗಾಗಿ ಇಲ್ಲಿ ಇಷ್ಟೇ ವಿಚಾರಗಳನ್ನು ಅಥವಾ ಹೆಚ್ಚಿನ ಒಂದು ವಿಚಾರಗಳನ್ನು ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಲೇಬೇಕಾಗತ್ತೆ. ಇದೀಗ ಅನಾಮಿಕನ ಒಂದು ವಿಚಾರಣೆ ಎಸ್ಐಟಿ ಕಚೇರಿಯಲ್ಲಿ ಆರಂಭ ಆಗಿರುವಂಥದ್ದು. ಈಗ ಈತ ಕೊಡುವಂತಹ ಹೇಳಿಕೆಗಳು ಮತ್ತು ಮಾಹಿತಿಯ ಮೇಲೆ ಇದೆಲ್ಲವನ್ನು ಕೂಡ ವಿಡಿಯೋ ಸಾಕ್ಷಿ ಮಾಡಿಕೊಳ್ಳಲಾಗತ್ತೆ, ಚಿತ್ರೀಕರಣ ಮಾಡಿಕೊಳ್ಳಲಾಗತ್ತೆ. ಇದಾದ ನಂತರದಲ್ಲಿ ಮುಂದಿನ ಸ್ಟೆಪ್ ಎಸ್ಐಟಿಯದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಇದೀಗ ಎಸ್ಐಟಿ ಅಧಿಕೃತವಾಗಿ ತನ್ನ ತನಿಖೆಯನ್ನು ಆರಂಭ ಮಾಡಿದೆ ಮತ್ತು ಅನಾಮಿಕ ದೂರುದಾರನನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಆತ ಹೇಳುವಂತಹ ಹೇಳಿಕೆಗಳು ಮತ್ತು ಮಾಹಿತಿ ಮೇಲೆ ಈ ಒಂದು ಪ್ರಕರಣ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಏನಾಗುತ್ತೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವ ಪ್ರಕರಣದಲ್ಲಿ ಇದೀಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಅನಾಮಿಕ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿರುವಂತದ್ದು. ಸ್ವತಃ ಅವರ ವಕೀಲರ ತಂಡದ ಜೊತೆಗೆ ಬಂದು ಇದೀಗ ಎಸ್ಐಟಿಯ ಅಧಿಕಾರಿಗಳ ಮುಂದೆ ಹಾಜರಾಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ 164 ಹೇಳಿಕೆಯಲ್ಲಿ ಅವನು ಹೇಳಿರುವಂತಹ ಹೇಳಿಕೆಗಳೇನಿದೆ, ಅವನು ತಂದಿರುವಂತಹ ಸೆಲೆಬ್ರಿಟಿ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಆಯಾಮಗಳಲ್ಲಿ ಕೂಡ ಇವತ್ತು ಆ ಅನಾಮಿಕ ವ್ಯಕ್ತಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈ ಅನಾಮಿಕ ವ್ಯಕ್ತಿಯನ್ನ ಡಿಐಜಿ ಆಗಿರುವಂತಹ ಅನುಚೇತ್ ಅವರು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಅವನ ಬಳಿ ಇರುವಂತಹ ಮಾಹಿತಿಗಳು, ಅವನ ಬಳಿ ಇರುವಂತಹ ಸಾಕ್ಷಿಗಳು ಎಲ್ಲದರ ಬಗ್ಗೆ ಕೂಡ ಚಿಣಿಸ್ತಾರೆ. ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಪ್ರಮುಖವಾಗಿ ಸರಿಸುಮಾರು 10:40ಕ್ಕೆ ಏನು ಎಸ್ಐಟಿ ಮಾಡಿರುವಂತಹ ಕಚೇರಿ ಇದೆ, ಹೊಸ ಕಚೇರಿ ಇದೆ, ಆ ಕಚೇರಿಗೆ ಬಂದು ಹಾಜರಾಗಿದ್ದಾನೆ. ವಕೀಲರ ಮೂಲಕವಾಗಿ ವಕೀಲರ ತಂಡದ ಜೊತೆಯಾಗಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾನೆ ಅನ್ನುವಂತ ಅನಾಮಿಕ ವ್ಯಕ್ತಿ ಏನೆಲ್ಲ ಹೇಳಿಕೆಯನ್ನು ನೀಡ್ತಾನೆ, ಆತ ಊತಿಟ್ಟಿರುವಂತಹ ಶವಗಳು ಎಷ್ಟು, ಜೊತೆಗೆ ಆತನ ಹಿನ್ನೆಲೆಯನ್ನ ಕೂಡ ತೆಗೆದುಕೊಂಡ ಕೆಲಸವನ್ನ ಆತ ಇಷ್ಟು ವರ್ಷಗಳ ಕಾಲ ಹೋಗಿದ್ದು ಏನ್ ಎಸ್ ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.